ಸ್ನೇಹಿತರೆ, ರಾಜ್ಯದ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆ ಆಗಿದೆ. ಇದು ನಿಮಗೆ ಗೊತ್ತಿರತಕ್ಕಂತಹ ವಿಷಯ. ಸದ್ಯಕ್ಕೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ನಿವೃತ್ತಿಯನ್ನ ಹೊಂದು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಕೊಟ್ಟಿದ್ದಾರೆ. ಕಳೆದ 2-3 ವರ್ಷದಿಂದ ಈ ಕುರ್ಚಿ ಕಿತ್ತಾಟ ನಡೀತಾ ಇದ್ದು ಈಗ ಅದಕ್ಕೆ ತೆರೆ ಬಿದ್ದಿದೆ ಅಂತ ಹೇಳಬಹುದು. ಹೌದು ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರ ಪಯಣ ಹೇಗಿತ್ತು, ಸಚಿವರು ಹೇಗಾದ್ರು, MLA ಆಗ್ಲಿಕ್ಕೆ ಅವರಿಗೆ ಅವಕಾಶ ಹೇಗೆ ಸಿಕ್ತು, ಈಗ ಮತ್ತೆ ಸಿಎಂ ಕೂಡ ಆಗಿದ್ದಾರೆ. ಹಾಗಾದ್ರೆ ಇಲ್ಲಿ ಸಾಕಷ್ಟು ಒಬ್ಬೊಬ್ಬರಿಗೆ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇದೆ, ಒಬ್ಬೊಬ್ಬರಿಗೆ ಹೀಗೇಗಾಯ್ತು ಅನ್ನುವಂತಹ ರೀತಿಯಲ್ಲಿ ಕೂಡ ಕುತೂಹಲ ಮೂಡಿಸಿದೆ. ಹಾಗಾದ್ರೆ ಒಂದು ಕಡೆ ಕೋತ್ವಾಲ್ ಶಿಷ್ಯರಾಗಿದ್ರು ಎನ್ನಲಾಗ್ತಾ ಇದೆ. ರೌಡಿಸಂ ತಮ್ಮನ್ನ ಗುರುತಿಸಿಕೊಂಡಿದ್ರು ಅನ್ನಲಾಗ್ತಾ ಇದೆ. 50 ದಿನಗಳ ಕಾಲ ಜೈಲು ವನವಾಸ ಕೂಡ ಅನುಭವಿಸಿದ್ರು. ITED ಇವೆಲ್ಲ ರೈಡ್ ಕೂಡ ಆಗಿದ್ವು. 7 ತಿಂಗಳ ಕಾಲ ಸಚಿವ ಸ್ಥಾನವನ್ನೇ ಕೊಟ್ಟಿರಲಿಲ್ಲ ಇವರಿಗೆ. ಕಾರಣ ಭ್ರಷ್ಟಾಚಾರ, ಇದೆಲ್ಲವೂ ಕೂಡ ಆರೋಪಗಳು ಕೇಳಿ ಬರ್ತಾ ಇದ್ವು. ಕೊನೆಯದಾಗಿ ಫೈನಲಿ ಸಿಎಂ ಸ್ಥಾನ ಸಿಕ್ಕಾಗಿದೆ. ಹಾಗಾದ್ರೆ ಬನ್ನಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಪಯಣದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ರಾಜ್ಯದ ಸಿಎಂ ಅಂದ ಬಳಿಕ ಅವರ ಒಂದು ಹಿಂದಿನ ಮುಂದಿನ ಎಲ್ಲ ಒಂದು ಮಾಹಿತಿಯನ್ನ ಒಂದಿಷ್ಟು ತಿಳ್ಕೊಳ್ಬೇಕಾಗತ್ತೆ. ಬನ್ನಿ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಇಡೀ ದೇಶದಲ್ಲಿನೇ ಶ್ರೀಮಂತ ಸಚಿವ ಅಂತ ಕರ್ಸ್ಕೊಳ್ತಾರೆ. ಸುಮಾರು 1418 ಕೋಟಿಯ ಒಡೆಯ. ಸೊ ಈ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಇಡೀ ಹಿರಿಯ ಒಂದು ಶ್ರೀಮಂತ ಶಾಸಕ ಅಂತಾನೂ ಕೂಡ ಕರೆಸ್ಕೊಳ್ತಾರೆ. ಇನ್ನು ಇವರ ಜನನ ರಾಮನಗರ ಕನಕಪುರದ ದೊಡ್ಡ ಆಲಹಳ್ಳಿ ಎನ್ನುವಂತಹ ಭಾಗದಲ್ಲಿ ಇವರ ಜನನ ಆಗತ್ತೆ. ಇನ್ನು ಇದು ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿರ್ತಕ್ಕಂತಹ ಒಂದು ಊರು. ಜೊತೆಗೆ ಅದು ಬೆಂಗಳೂರು ನಗರಕ್ಕೂ ಕೂಡ ಕನ್ವರ್ಟ್ ಆಯಿತು. ಅದಾದ ಬಳಿಕ ಈಗ ಸದ್ಯದಲ್ಲಿ ರಾಮನಗರ ಎಂದು ಗುರುತಿಸಿಕೊಳ್ಳಲಾಗ್ತಾ ಇದೆ. ಸೊ ಇವರ ತಂದೆ ಕೆಂಪೇಗೌಡ ಅಂತ. ಇವರು ಈಗ ಕೃಷಿಕರು ಕೂಡ ಹೌದು. ಜೊತೆಗೆ 2-3 ಟಾಕೀಸ್ಗಳು ಕೂಡ, ಅಂದ್ರೆ ಸಿನಿಮಾ ಟಾಕೀಸ್ ಆಗಿರಲಿ, ಇನ್ನಿತರ ಒಂದಿಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಗಳಲ್ಲಿ ಕೈ ಹಾಕಿದ್ರಂತೆ. ಅಂದ್ರೆ ಒಟ್ಟಾರೆಯಾಗಿ ಒಂದು ಶ್ರೀಮಂತ ಮನೆತನ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸೊ ಇವರಿಗೆ ದುಡ್ಡಿನ ಅಥವಾ ಹಣದ ಕೊರತೆ ಅಂತೂ ಏನ್ ಇರಲಿಲ್ಲ ಅಂತ ನಾವು ಹೇಳ್ಬೋದು ಸಾಮಾನ್ಯವಾಗಿ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಹೈಸ್ಕೂಲ್ ಆಗಿರ್ಲಿ, ಸೊ ಕಾಲೇಜ್ಗಳಾಗಿರ್ಲಿ ಒಳ್ಳೆಯ ಒಂದು ಎಜುಕೇಶನ್ ಅನ್ನ ಪಡ್ಕೊಂಡಿದ್ರು. ಯಾಕಂದ್ರೆ ಅಷ್ಟು ಅವರ ಹತ್ರ ಹಣ ಇತ್ತು. ರೇಣುಕಾಚಾರ್ಯ ಎನ್ನುವಂತಹ ಒಂದು ಕಾಲೇಜ್ನಲ್ಲಿ ಕೂಡ ಇವರು ಡಿಗ್ರಿ ಪದವಿಯನ್ನ ಪಡ್ಕೊಳ್ತಾರೆ ಬೆಂಗಳೂರಿನಲ್ಲಿ. ಸೊ ಹೀಗಾಗಿ ಬೆಂಗಳೂರಿನ ನಂಟು ಇವರಿಗೆ ಸಣ್ಣವಿನಿಂದಾಗಲೂ ಕೂಡ ಇತ್ತು. ಯಾಕಂದ್ರೆ ಅವರು ಬೆಂಗಳೂರ ಸಮೀಪದವರು. ಇನ್ನು ಈಗ ಸದ್ಯಕ್ಕೆ ನೋಡಿದ್ರೆ ರಾಮನಗರದಲ್ಲಿ ಹುಟ್ಟಿರ್ತಕ್ಕಂಥವರು. ಹಾಗಾಗಿ ಅವರು ಒಂದು ಒಳ್ಳೆಯ ನಂಟು ಬೆಂಗಳೂರಿನಲ್ಲಿ ಇತ್ತು. ಇನ್ನು ಅದರ ಜೊತೆಗೆ ರೇಣುಕಾಚಾರ್ಯ ಏನ್ ಕಾಲೇಜ್ನಲ್ಲಿ ಅವರು ಎಜುಕೇಶನ್ ಪಡಿತಿರ್ತಾರೆ, ಅಲ್ಲಿ ಅವರ ಬದುಕಿಗೆ ಒಂದು ತೆರವು ಸಿಗತ್ತೆ ನೋಡಿ. ಸೊ ಅಲ್ಲಿ ಇವರು ಮಾತನಾಡ್ತಕ್ಕಂತಹ ಶೈಲಿ ಎಲ್ಲವೂ ಕೂಡ ಎಲ್ಲರ ಗಮನವನ್ನ ಸೆಳೆಯುತ್ತೆ. ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಗಮನವನ್ನು ಕೂಡ ಸೆಳೆಯುತ್ತೆ. ಸೊ ಹೀಗಾಗಿ ಇವರ ಒಂದು ಹಂತದಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಅಲ್ಲಿಂದನೇ ಪ್ರಾರಂಭವಾಗುತ್ತೆ. ಇನ್ನು ಆ ಸಂದರ್ಭದಲ್ಲಿನೇ ಕೋತ್ವಾಲ್ನ ಶಿಷ್ಯ ಎಂದು ಹೇಳಲಾಗ್ತಾ ಇತ್ತಂತೆ. ಆದ್ರೆ ಇದರ ಬಗ್ಗೆ ರಿಸರ್ಚ್ ಮಾಡಿ ನೋಡಿದ್ರೆ ಯಾವುದೇ ರೀತಿ ಸಾಕ್ಷ್ಯ ಆಧಾರಗಳಿಲ್ಲ. ಆದ್ರೆ ಕೆಲವೊಂದಿಷ್ಟು ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಇನ್ನು ಇವರ ಜೊತೆಗೆ ಇದ್ದಂಥವರು ಹೇಳಿಕೆಗಳು ಕೇಳಿ ಬರ್ತಾ ಇದ್ವು, ಇವರು ಕೋತ್ವಾಲ್ನ ಶಿಷ್ಯ. ಯಾಕಂದ್ರೆ ಕೋತ್ವಾಲ್ ನಿಮ್ಗೆ ಯಾವ ರೀತಿಯಾಗಿ ಭ್ರಷ್ಟಾಚಾರ, ಯಾವ ರೀತಿಯಾಗಿ ದೊರಡೆ ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ. ಸೊ ಅಂತಹವನ್ನ ಶಿಷ್ಯ ಎಂದು ಹೇಳ್ಕೊಂಡ್ರೆ ಕಪ್ಪು ಚುಕ್ಕೆ ಕೂಡ ಹೌದು. ಇದು ಆಗಾಗ ಇದು ಬೆಳಕಿಗೆ ಬರ್ತಾ ಇರತ್ತೆ, ಇದರ ಬಗ್ಗೆ ಚರ್ಚೆ ಆಗ್ತಾ ಇರತ್ತೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ನನ್ನವನ್ನ ಶಿಷ್ಯ ಅಂತ ನಿಮ್ಮ ಹತ್ರ ಏನು ಪ್ರೂಫ್ ಇದೆ? ಸೊ ನಾನು ಬಂಗಾರಪ್ಪ ಅವರ ರಾಜಕೀಯ ಗುರು, ನನಗೆ ಬಂಗಾರಪ್ಪ ಅವರು, ಜೊತೆಗೆ SM ಕೃಷ್ಣ ಅವರು ಅಂತ ಹೇಳ್ತಿದ್ದಾರೆ. ಇನ್ನು NSUI ಅಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೂಡ ವಹಿಸ್ಕೊಳ್ತಾರೆ. ಸೊ ಹೀಗಾಗಿ ಇವರು ಒಂದು ರಾಜಕೀಯದಲ್ಲಿ ಸಣ್ಣ ರೀತಿಯಲ್ಲಿ ಮುಂದೆ ಬರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಸಾತ್ನೂರು ಒಂದು ಊರಿನಲ್ಲಿ ದೇವೇಗೌಡರು ಬಲಿಷ್ಠ ರಾಜಕಾರಣಿ. ಸೊ ಅಲ್ಲಿಯ ಒಂದು MLA ಆಗಿದ್ರು. ಅವಾಗ ಅವರಿಗೆ ಒಂದು 51 ವಯಸ್ಸು ಇರಬಹುದು ಸುಮಾರು. ಸೊ ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ನ ಗಮನವನ್ನ ಸೆಳೆದಿರ್ತಾರೆ. ಸೊ ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಷ್ಟೇ ಅಲ್ಲ, ಬೇರೆದವರಿಗೆ ಟಿಕೆಟ್ ಕೊಟ್ಟರು ಸಹಿತ ಅಲ್ಲಿ ಗೆಲ್ಲುವಂತಹ ಸಾಧ್ಯತೆ ಕಡಿಮೆ ಇತ್ತು. ಸೊ ದೇವೇಗೌಡರ ವಿರುದ್ಧ ಅಂದ ಬಳಿಕ ಅವ್ರಿಗೊಂದು ಸ್ವಲ್ಪ ಭಯ ಇದ್ದೇ ಇರತ್ತೆ, ನಾವು ಸೋಲ್ತೀವಿ ಅನ್ನುವಂಥದ್ದು. ಅಂಥದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸುಮಾರು 23ನೇ ವಯಸ್ಸಿನ ಆಸುಪಾಸಿನಲ್ಲಿ ಟಿಕೆಟ್ ಸಿಕ್ಬಿಡತ್ತೆ. ಆ ಸಿಚುವೇಶನ್ ನಲ್ಲಿ ಅವರು ರಾಜಕೀಯಕ್ಕೆ ಬರ್ತಾರೆ. ಆ ಒಂದನೇ ಒಂದು ಎಲೆಕ್ಷನ್ ನಲ್ಲಿನೇ
ಒಂದು ದೊಡ್ಡ ರಾಜಕಾರಣಿಯ ಜೊತೆಗೆ ಎದುರಾಳಿಯಾಗಿ ಒಂದು ಸ್ಪರ್ಧೆಯನ್ನ ಮಾಡ್ತಾರೆ. ಆದ್ರೆ ಸೋಲ್ ಅನುಭವಿಸ್ತಾರೆ. ಆದ್ರೆ 29,000 ಓಟ್ಗಳನ್ನ ಡಿ ಕೆ ಶಿವಕುಮಾರ್ ಅವರು ಪಡ್ಕೊಂಡಿರ್ತಾರೆ. ಸೊ ಈ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಇನ್ನಷ್ಟು ಎದ್ದು ಕಾಣಿಸ್ಲಿಕ್ಕೆ ಅಲ್ಲಿ ಪ್ರಾರಂಭವಾಗತ್ತೆ. ಇನ್ನು 1989ರಲ್ಲಿ ಶಾಸಕರಾಗಿ ಆಯ್ಕೆ ಕೂಡ ಆಗ್ತಾರೆ. ಹೌದು. ಅದಾದ ಬಳಿಕ 90ರಲ್ಲಿ ಬಂಗಾರಪ್ಪ, ಹೌದು, ಈ ಬಂಗಾರಪ್ಪನವ್ರು ಏನ್ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕ ಸ್ಥಾನವನ್ನು ಕೂಡ ಕೊಡ್ತಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ, ನನ್ನ ರಾಜಕೀಯ ಗುರು ಮಧು ಬಂಗಾರಪ್ಪ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇದು ಅವರು ರಾಜಕೀಯಕ್ಕೆ ಬರಲು ಮೂಲ ಕಾರಣ ಆಗತ್ತೆ. ಮೊದಲು ಆಕಸ್ಮಿಕವಾಗಿ ಟಿಕೆಟ್ ಸಿಗತ್ತೆ. ಅಲ್ಲಿ ಮೊದಲನೇ ಬಾರಿ ಎಲೆಕ್ಷನ್ ಅಲ್ಲಿ ಸೋತ್ರು ಸಹಿತ ಸಾಕಷ್ಟು ಓಟ್ಗಳನ್ನ ಪಡೆದಿರ್ತಾರೆ. ನೆಕ್ಸ್ಟ್ ಬಾರಿ ಮತ್ತೆ ಅವರಿಗೆ ಟಿಕೆಟ್ ಸಿಗತ್ತೆ, ಅಲ್ಲಿ ಗೆಲುವನ್ನ ಸಾಧಿಸ್ತಾರೆ, ಶಾಸಕರಾಗ್ತಾರೆ. ಅದಾದ ಬಳಿಕ ಮತ್ತೆ 93ರಲ್ಲಿ ಏನಾಗತ್ತಂದ್ರೆ ಅವ್ರಿಗೆ ಟಿಕೆಟ್ ಅನ್ನೇ ಕೊಡೋದಿಲ್ಲ, ಕೆಲವೊಂದಿಷ್ಟು ಅನೈತಿಕ ಚಟುವಟಿಕೆಗಳಿಂದಾಗಿ. ಅವಾಗ ಪಕ್ಷೇತರಿಂದ ಏನ್ ಮಾಡ್ತಾರೆ, ಚುನಾವಣೆಗೆ ನಿಲ್ತಾರೆ. ಆ ಸಂದರ್ಭದಲ್ಲಿ ಗೆಲುವನ್ನು ಕೂಡ ಸಾಧಿಸ್ತಾರೆ ಕಣ್ರಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಂದು ಟಿಕೆಟ್ ಸಿಕ್ಕವರಿಗೆ ಸಾಲು ಸಾಲಾಗಿ ಸೋಲನ್ನು ಅನುಭವಿಸ್ತಾ ಇರ್ತಾರೆ. ಆ ಸಿಚುವೇಶನ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಕ್ಷೇತರಾಗಿ ಗೆಲುವನ್ನ ಸಾಧಿಸ್ತಾರೆ. ಸೊ ಇದರಿಂದ ಇನ್ನಷ್ಟು ಅವರ ರಾಜಕೀಯದಲ್ಲಿ ಬೆಳವಣಿಗೆಗೆ ಹೆಲ್ಪ್ ಆಗ್ಬಿಡತ್ತೆ ಆ ಜಯ. ಸೊ ಜೊತೆಗೆ 1996ರಲ್ಲಿ ಕೂಡ ಎನ್.ಎಸ್. ಕೃಷ್ಣ ಅವರ ಜೊತೆಗೂ ಕೂಡ ಬಹಳ ಒಂದು ಒಳ್ಳೆಯ ನಂಟಿತ್ತು. ಆ ಸಿಚುವೇಶನ್ ಅಲ್ಲಿ ಕೂಡ ಅವರು ಸಚಿವ ಸ್ಥಾನ ಸಿಕ್ಕಿರೋದಿಲ್ಲ. ಹೀಗಾಗಿ ನಾನು ಬಾಗಿಲನ್ನ ಒದ್ದು ನಾನು ಸಚಿವ ಸ್ಥಾನವನ್ನ ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಸೊ ಯಾಕಂದ್ರೆ ಇವರು ಅವರ ಜೊತೆಗೆ ನಿಂತ್ಕೊಂಡು ಜಯವನ್ನು ಕೂಡ ಸಾಧಿಸಿರ್ತಾರೆ ಮತ್ತು ಕುಮಾರಸ್ವಾಮಿಯ ವಿರುದ್ಧವಾಗಿನೂ ಕೂಡ ಜಯವನ್ನ ಸಾಧಿಸಿರ್ತಾರೆ. ಸೊ ಹೀಗಾಗಿ ಅಲ್ಲಿ ಸಹಕಾರಿ ಸಚಿವನಾಗಿ ಅಲ್ಲಿ ಸ್ಥಾನವೂ ಕೂಡ ಸಿಕ್ಕಾಗತ್ತೆ. ಸೊ ಇದಾದ ಬಳಿಕ ಇನ್ನು 2002ರಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಚುನಾವಣೆ ನಡೀತಾ ಇರತ್ತೆ. ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಒಂದು ಉಳ್ಕೊಳ್ಳಿಕ್ಕೆ ಸ್ಥಾನ ಸಿಗ್ತಿರೋದಿಲ್ಲ, ಸ್ಥಳ. ಅಂಥದ್ರಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ರೆಸಾರ್ಟ್ನಲ್ಲಿ ಅವರು ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಹೀಗಾಗಿ ಹೈಕಮಾಂಡ್ನ ಜೊತೆಗೆ ಇವರ ನಂಟು ಹೆಚ್ಚಾಗತ್ತೆ, ಪರಿಚಯ ಕೂಡ ಹೆಚ್ಚಾಗತ್ತೆ. ಇನ್ನು 2013 CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗ್ತಾರೆ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಜಯ ಗಳಿಸಿರ್ತಾರೆ. ಆದ್ರೆ ಒಂದು ಇವರಿಗೆ ಸಚಿವ ಸ್ಥಾನ ಸಿಕ್ಕಿರೋದಿಲ್ಲ. 7 ತಿಂಗಳ ಕಾಲ ಇವರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ. ಕಾರಣ ಅಷ್ಟೇ, ಭ್ರಷ್ಟಾಚಾರದ ಆರೋಪ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ಜೈಲು ಸೇರಿರ್ತಾರೆ. ಹೀಗೆ ಸಾಕಷ್ಟು ಸಚಿವರು ಕೂಡ ಅಲ್ಲಿ ಹಾಗೆ ಜೈಲನ್ನ ಸೇರಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಆರೋಪ ಇತ್ತು, ಆದ್ರೆ ಪ್ರೂವ್ ಆಗಿರ್ಲಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ಜೊತೆಗೆ ಒಂದಿಷ್ಟು ನಂಟಿತ್ತು. ಅವ್ರಿಗೆ ಹೇಳ್ತಾರೆ, ನನ್ನ ಮೇಲೆ ಇರ್ತಕ್ಕಂತಹ ಆರೋಪ ಸಾಬೀತಾಗಿಲ್ಲ, ಆರೋಪ ಮಾತ್ರ. ಸೊ ಹೀಗಾಗಿ ನನಗೆ ಒಂದು ಸಚಿವ ಸ್ಥಾನ ಕೊಡಿ ಅಂತ ಕೇಳ್ಕೊಳ್ತಾರೆ. ಜೊತೆಗೆ ಸಿದ್ದರಾಮಯ್ಯನವರಿಗೆ ಸ್ಪೀಕರ್ ಅವರು ಕೂಡ ಹೇಳಿರ್ತಾರೆ, ರಾಜ್ಯಪಾಲರು, ನೀವೇನಾದ್ರೂ ಭ್ರಷ್ಟಾಚಾರ ಆರೋಪಗಳ ಇದ್ದಂಥವರನ್ನ ಏನಾದ್ರೂ ಸಚಿವರು ಮಾಡ್ತೇನೆ ಅಂದ್ರೆ ನಾನು ಅದಕ್ಕೆ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿದ್ರು. ಸೊ ಹೀಗಾಗಿ ಸಿದ್ದರಾಮಯ್ಯನವರ ಮೇಲೆ ಕೂಡ ಒತ್ತಡ ಇತ್ತು. ಆದರೆ ಸೋನಿಯಾ ಗಾಂಧಿ ಜೊತೆಗೆ ಇರುವಂತಹ ನಂಟು ಡಿ ಕೆ ಶಿವಕುಮಾರ್ ಅವರಿಗೆ ಸಚಿವ ಸ್ಥಾನ ಮತ್ತೆ ಸಿಕ್ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಒದ್ದಾಡಿರ್ತಕ್ಕಂತಹ ಈ ವ್ಯಕ್ತಿ ಈಗ CM ಕುರ್ಚಿಯಲ್ಲಿ ಕುಂತ್ಕೊಂಡಿದ್ದಾರೆ. ಇದೇ ಒಂದು ಅಚ್ಚರಿಯ ಬೆಳವಣಿಗೆ. ಇನ್ನು 2018ರಲ್ಲಿ ಯಾರನ್ನ ವಿರೋಧವಾಗಿ ನಡ್ಕೊಳ್ತಾ ಇದ್ರು ಅಂದ್ರೆ ಕುಮಾರಸ್ವಾಮಿ ಹಾಗೆ ಡಿ ಕೆ ಶಿವಕುಮಾರ್ ಅವರು ಜೋಡತ್ತಿನ ಹಾಗೆ ತಿರುಗಾಡ್ತಾರೆ. ಯಾಕಂದ್ರೆ ಮೈತ್ರಿ ಸರ್ಕಾರ ಬರುತ್ತೆ ಕಣ್ರಿ ಆ ಸಂದರ್ಭದಲ್ಲಿ. ಸೊ ಮೈತ್ರಿ ಸರ್ಕಾರ ಬಂದಾದ ತಕ್ಷಣ ಜೋಡೆತ್ತಿನ ಹಾಗೆ ತಿರುಗಾಡುದು. ಜೊತೆಗೆ 2019ರಲ್ಲಿ ಇವ್ರ ಮೇಲೆ ಕೇಸ್ ಕೂಡ ಆಗತ್ತೆ, ಭ್ರಷ್ಟಾಚಾರದ ಆರೋಪ, ID ರೇಡ್, ED ರೇಡ್. ಸೊ ಇದೆಲ್ಲವೂ ಕೂಡ ಆಗತ್ತೆ. ಸುಮಾರು 50 ದಿನಗಳ ಕಾಲ ಅವರು ಜೈಲು ವಾಸವನ್ನ ಅನುಭವಿಸ್ತಾರೆ. ಸೊ ಇದೇ ನೋಡಿ, ಜೈಲುವನ್ನು ಅನುಭವಿಸಿದವರು ಕೂಡ CM ಸ್ಥಾನವನ್ನ ಪಡ್ಕೊಂಡ್ರಲ್ಲ ಅನ್ನುವಂತಹ ಮಾಹಿತಿ, ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಅದಾದ ಬಳಿಕ ಅಂತೂ ಬಿಜೆಪಿ ಮತ್ತೆ ಆಡಳಿತಕ್ಕೆ ಬರುತ್ತೆ. ಆ ಸಮ್ಮಿಶ್ರ ಸರ್ಕಾರ ಸಂದರ್ಭದಲ್ಲಿನೇ MLAಗಳು ಆ ಕಡೆ ಈ ಕಡೆ ಅಂತ ಇದ್ದೇ ಇರತ್ತಲ್ವಾ. ಸೊ ಆ ಸಂದರ್ಭದಲ್ಲಿ ಬಿಜೆಪಿ ಬರುತ್ತೆ. ಮತ್ತೆ ಈಗ ನೋಡಿದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ. ಸಿದ್ದರಾಮಯ್ಯನವರು 3 ವರ್ಷಗಳ ಕಾಲ ಆಡಳಿತ ಮಾಡಿ ಈಗ ಮತ್ತೆ ಹಸ್ತಾಂತರ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಈಗ ಸದ್ಯದಲ್ಲಿನೇ ನಿಮ್ಮೆಲ್ಲರ CM, ಕರ್ನಾಟಕದ CM ಡಿ ಕೆ ಶಿವಕುಮಾರ್ ಅಂತ ನಾವು ಕರಿಬಹುದು. ಇನ್ನು ಇದಕ್ಕಿಂತ ಹೆಚ್ಚಾಗಿ ಮತ್ತೆ ಅವರ ಆಸ್ತಿ ಪಾಸ್ತಿಯ ವಿಚಾರವಾಗಿನೂ ಕೂಡ
ಬಹಳಷ್ಟು ಚರ್ಚೆ ಆಗತ್ತೆ. ಸುಮಾರು 1413ರಿಂದ 18 ಕೋಟಿಯವರೆಗೂ ಕೂಡ ಅವರ ಆಸ್ತಿ ಇದೆ ಅಂತೆ. ಸೊ ಶಾಸಕರಲ್ಲಿನೇ ಇಡೀ ದೇಶದಾದಂತಹ ಶ್ರೀಮಂತ ಶಾಸಕ ಅಂತ ಕರೆಸ್ಕೊಳ್ತಾರೆ. ಸೊ ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗತ್ತೆ. ಅವರ ಆಸ್ತಿ ಪಾಸ್ತಿ ವಿಚಾರ ಕುರಿತಾಗಿನೂ ಕೂಡ ನಿಮಗೆ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನ ಬೇರೆ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಒಟ್ಟಾರೆಯಾಗಿ ಈ ರೀತಿ ಅವರ ರಾಜಕೀಯ ಬೆಳವಣಿಗೆ ಇತ್ತು. ಪ್ರಾರಂಭದಲ್ಲಿ ಆಕಸ್ಮಿಕವಾಗಿ ಟಿಕೆಟ್ ಸಿಕ್ಕಿದ್ರು ಸಹಿತ ಈಗ ಸಿಎಂ ಕುರ್ಚಿಯನ್ನೇ ಅಲಂಕರಿಸಿದ್ದಾರೆ. ಸೊ ಒಂದು ಒಳ್ಳೆಯ ಬೆಳವಣಿಗೆ ಒಟ್ಟಾರೆಯಾಗಿ. ಒಟ್ಟು ರಾಜ್ಯದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅದನ್ನ ಮಾಡಿದ್ರೆ ಸಾಕು. ಈ ವಿಷಯವನ್ನು ಆದಷ್ಟು ಎಲ್ಲ ಪ್ರಜೆಗಳಿಗೆ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ನಿಮ್ಮೆಲ್ಲರ ಸಿಎಂ ಬಗ್ಗೆ.